ಕೋಲಾರಿಗೆ ಬಂದು ಕೋಲಾರ ಜಿಲ್ಲೆಗೆ ಕೊಟ್ಟಿರೋದ್ರಿಂದ ನಾವು ಇವತ್ತು ದಿವಸ ಈ ಒಂದು ಪತ್ರಿಕಾಗೋಷ್ಠಿ ಕರೆಸಿ ತಿಳಿಸೋದ್ರ ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಸರ್ಕಾರಕ್ಕೆ ಅಭಿನಂದನೆಗಳು ಸಲ್ಲಿಸಲಿಕ್ಕೆ ಕರೆದಿರ್ತಕ್ಕಂಥದ್ದು. ತಾವು ನೋಡಿರ್ಬೋದು, ಈಗಾಗಲೇ ಇವತ್ತಿನ ದಿವಸ ಪತ್ರಿಕೆಗಳಿಂದ ಸಹ ಬಂದಿದೆ. ನನ್ನೆಲ್ಲ ಸಾಕಷ್ಟು ಟಿವಿ ಮಾಧ್ಯಮದಲ್ಲಿ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲೂ ಸಹ ಸಾಕಷ್ಟು ಚರ್ಚೆ ಆಗಿದೆ. ಒಂದು ಸಂತೋಷ ಏನಪ್ಪ ಅಂತ ಹೇಳಿದ್ರೆ, ಎಲ್ಲ ಎಕಾನಮಿಸ್ಟ್ ಆಗಿರ್ಬೋದು, ಎಲ್ಲ ನಮ್ಮ ಪೊಲಿಟಿಕಲ್ ಅನಾಲಿಸಿಸ್ ಆಗಿರ್ಬೋದು, ಎಲ್ಲ ನೀವು ಎಡಿಟೋರಿಯಲ್ಸ್ ಆಗಿರ್ಬೋದು, ಅದನ್ನೆಲ್ಲ ನೋಡಿದಾಗ ನನಗೆ ಸಂತೋಷ ಆಗ್ತದೆ. ಯಾರು ಆ ಬಜೆಟ್ ಬಗ್ಗೆ ಯಾವುದೇ ರೀತಿ ಟೀಕೆ ಮಾಡಿರ್ತಕ್ಕಂಥ ಯಾರು ಕಂಡು ಬಂದಿಲ್ಲ. ಕಾರಣ ಅಷ್ಟು ಒಂದು ಚರ್ಚೆ ಮಾಡಿ ಎಲ್ಲ ರೀತಿಯ ಹಾಗೂ ಏನು ಆದಾಯ ಬರ್ತಾ ಇದೆ, ಎಷ್ಟು ಖರ್ಚು ಮಾಡಬೇಕು ಅಂತ ಹೇಳಿ ಸುಮಾರು 4,09,000 ಕೋಟಿ ರೂಪಾಯಿದು ಬಜೆಟ್. ಅದು ತಾವು ನೋಡಿರ್ಬೋದು. ಹೋದ ಸತಿನೂ ಸಹ ರೆವೆನ್ಯೂ ಡೆಫಿಸಿಟ್ ಇತ್ತು, ಈ ವರ್ಷನೂ ಸಹ ನಮ್ದು ರೆವೆನ್ಯೂ ಡೆಫಿಸಿಟ್ ಇದೆ. ಬಟ್ ಹೋದ ಸತಿಗೆ ನಾವು ಹೋದ ಸತಿ ರೆವೆನ್ಯೂ ಡೆಫಿಸಿಟ್ ಬಂದು 27,000 ಕೋಟಿ. ಈ ವರ್ಷ ಅದನ್ನ ಕಡಿಮೆ ಮಾಡಿ ಇವತ್ತು ದಿವಸ 19,000 ಆಗಿದೆ. ಹಾಗಿದ್ರೆ ನಿಯರ್ಲಿ ಅಬೌಟ್ 27% ರೆವೆನ್ಯೂ ಡೆಫಿಸಿಟ್ ಅಲ್ಲಿ ಕಡಿಮೆ ಆಗಿದೆ. ಮುಂದೆ ಬರ್ತಕ್ಕಂಥ ಬಜೆಟ್ ಅಲ್ಲಿ ರೆವೆನ್ಯೂ ಸರ್ಪ್ಲಸ್ ಆಗ್ಬೋದು ಅಂತ ಹೇಳ್ಬಿಟ್ಟು ಒಂದು ಇದನ್ನ ನೋಡಿದಾಗ ಬರ್ತಕ್ಕಂಥ ಮುಂದಿನ ಬಜೆಟ್ ರೆವೆನ್ಯೂ ಆಗ್ಬೋದು. ಅವ್ರಿಗೆ ಮೇನ್ ಸ್ಟ್ರೀಮ್ ಅಲ್ಲಿ ಬರ್ಲಿಕ್ಕೆ ಆಗಿರ್ಬೋದು, ಇಲ್ಲ ಒಂದು ಸಮಾಜದಲ್ಲಿ ಎಲ್ಲಾ ರೀತಿ ಸಮಾನತೆ ಬರಬೇಕು ಅಂತ ಹೇಳಿ ಆ ಉದ್ದೇಶಕ್ಕಾಗಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ. ಸೊ ಇವತ್ತಿನ ದಿವಸ ನೋಡಿದಾಗ ಅದು ಡೈರೆಕ್ಟ್ ಆಗಿ ಅದರಲ್ಲಿ ಯಾವುದೇ ರೀತಿ ಮಧ್ಯವರ್ತಿ ಇಲ್ಲ, ಯಾವುದೇ ಮಿಡಿಲ್ ಮ್ಯಾನ್ ಇಲ್ಲ, ಅವ್ರ ಅಕೌಂಟ್ಗೆ ಹೋಗ್ತಾ ಇರ್ತಕ್ಕಂಥದ್ದು ನೋಡಿದಾಗ ಸುಮಾರು ಇದು 232 ಕೋಟಿ ಕೇವಲ ಗ್ಯಾರಂಟೀಸ್ ಹೇಳ್ತಾರೆ. ನಾವು ಎಲ್ಲಾ ಬೆನಿಫಿಟ್ಸ್ ಸೇರಿಸಿದ್ರೆ ನಿಯರ್ಲಿ ಅಬೌಟ್ 1 lakh crore, 1 ಲಕ್ಷದ ಕೋಟಿ ರೂಪಾಯಿ ಡೈರೆಕ್ಟ್ ಟ್ರಾನ್ಸ್ಫರ್ಸ್ ಆಗ್ತಾ ಇದೆ. ಅದು IPSET ಮುಖಾಂತರ ಆಗಿರ್ಬೋದು, ಇಲ್ಲ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ರೈತರಿಗೆ ಕೊಟ್ಟಿರ್ತಕ್ಕಂಥ ಸಬ್ಸಿಡಿಗಳಾಗಿರ್ಬೋದು, ರೈತರಿಗೆ ಕೊಡ್ತಕ್ಕಂಥ ಎಲ್ಲ ಏನೇನು ಕಾರ್ಯಕ್ರಮಗಳಿದೆ ಅದು ಆಗಿರ್ಬೋದು, ಅದೆಲ್ಲ ನೋಡಿದಾಗ ಸುಮಾರು 1 ಲಕ್ಷ ಕೋಟಿ ರಾಜ್ಯದಲ್ಲಿ ಪ್ರತಿಯೊಬ್ಬರಿಗೂ ಸಿಗ್ತದೆ. ಅಷ್ಟೊಂದು ಗಾತ್ರದಲ್ಲಿ ಡೈರೆಕ್ಟ್ DBT ಡೈರೆಕ್ಟ್ ಟ್ರಾನ್ಸ್ಫರ್ ಆಗ್ತಾ ಇದೆ. ಸೊ ಇದನ್ನೆಲ್ಲ ನೋಡಿದಾಗ ಅದರ ಜೊತೆಗೆ ಇವತ್ತು ನಿಜವಾಗ್ಲೂ ಭಾರಿ ಸಂತೋಷ ಆಗ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ಎಲ್ಲ ಸಮಾಜಕ್ಕೆ ಒಂದು ಸಮಾಜನೂ ಸಹ ಬಿಟ್ಟಿಲ್ಲ. ಅದು ಫಾರೆಸ್ಟ್ ಅಲ್ಲಿ